ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 4ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಎರಡು ಇಂಡೆಕ್ಸ್ಗಳಲ್ಲಿ 0.2% ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 48 ಪಾಯಿಂಟ್ಗಳಷ್ಟು ಗೇನ್ ಆಗಿದೆ. ಸೊ ಮತ್ತೆ 26,000 ಲೆವೆಲ್ನ ಮೇಲ್ಗಡೆ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಬಟ್ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಸೆನ್ಸೆಕ್ಸ್ 158 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 60 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಕರೆಕ್ಟ್ ಆಗಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೆಕ್ಸ್ಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IT ಇಂಡೆಕ್ಸ್ ಇವತ್ತು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತು. 535 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ಕಿದ್ದು ಆಲ್ಮೋಸ್ಟ್ 1.5% IT ಇಂಡೆಕ್ಸ್ ಗೇನ್ ಆಗಿದೆ. ಸೊ ನಿನ್ನೆ ಕೂಡ IT ಇಂಡೆಕ್ಸ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ IT ಸ್ಟಾಕ್ಗಳ ಈ ಒಂದು ಮೊಮೆಂಟಮ್ಗೆ ರೀಸನ್ ಡಾಲರ್ನ ವ್ಯಾಲ್ಯೂ ಆಗಿರುತ್ತೆ. ರೂಪಾಯಿಯ ವ್ಯಾಲ್ಯೂ ಡಾಲರ್ನ ಮುಂದೆ ಕುಸಿತಾ ಹೋಗ್ತದೆ. ಸೊ $1ನ ಪ್ರೈಸ್ ಈಗ ರೂಪಾಯಿನಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ₹90.42 ಆಗಿದೆ. ಸೊ ₹90 ಲೆವೆಲನ್ನು ಕೂಡ ರೂಪಾಯಿ ಕ್ರಾಸ್ ಮಾಡಿದೆ. ಇದು ಇಂಡಿಯನ್ ಎಕಾನಮಿಗೆ ಅಷ್ಟು ಪಾಸಿಟಿವ್ ಅಲ್ಲದೆ ಹೋದ್ರೂ ಕೂಡ IT ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ಸಾಕಷ್ಟು IT ಕಂಪನಿಗಳು ತಮ್ಮ ರೆವಿನ್ಯೂಸನ್ನು ಡಾಲರ್ನಲ್ಲಿ ಪಡ್ಕೋತಾರೆ. ಅಂದರೆ ಫಾರಿನ್ ಕರೆನ್ಸಿನಲ್ಲಿ ಹೆಚ್ಚಾಗಿ ಅವರಿಗೆ ರೆವಿನ್ಯೂಸ್ ಬರುತ್ತೆ. ಆದ್ದರಿಂದ IT ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಸೊ ರೆವಿನ್ಯೂಸ್ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇನ್ಕ್ರೀಸ್ ಆಗುತ್ತೆ. ಆ ರೀಸನ್ನಿಂದ IT ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ IT ಕಂಪನಿಗಳ ಪರ್ಫಾರ್ಮೆನ್ಸ್ ಅಷ್ಟು ಸ್ಟ್ರಾಂಗ್ ಇಲ್ಲದೇ ಇದ್ರೂ ಕೂಡ ಕರೆನ್ಸಿ ವ್ಯಾಲ್ಯೂ ಅಪ್ರಿಷಿಯೇಷನ್ ಡಾಲರ್ನಲ್ಲಿ ಇರೋದ್ರಿಂದ IT ಕಂಪನಿಗಳು ಒಳ್ಳೆ ರಿಸಲ್ಟ್ಸನ್ನು ಇಂಡಿಯನ್ ಕರೆನ್ಸಿನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಸೊ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ IT ಸೆಕ್ಟರ್ನ ಸ್ಟಾಕ್ಗಳೇ ನೋಡೋದಕ್ಕೆ ಸಿಗುತ್ತೆ. TCS, ಟೆಕ್ ಮಹೀಂದ್ರಾ, ಇನ್ಫೋಸಿಸ್ 1%ಗೂ ಹೆಚ್ಚಾಗಿ ಇವತ್ತು ಗೇನ್ ಆಯಿತು. SBI ಲೈಫ್ ಇನ್ಶೂರೆನ್ಸಲ್ಲಿ ಕೂಡ 1.5% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ 1% ಇವತ್ತು ಗೇನ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಇವತ್ತು ಟಾಪ್ ಲೂಸರ್ ಆಗಿತ್ತು. 3.5% ಅರೌಂಡಲ್ಲಿ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಸಾಕಷ್ಟು ಇಂಡಿಗೋ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತದೆ. ಇದಕ್ಕೆ ರೀಸನ್ ಕ್ರ್ಯೂ ಶಾರ್ಟೇಜ್ ಆಗಿರುತ್ತೆ. ಎಸ್ಪೆಷಲಿ ಪೈಲಟ್ಗಳ ಶಾರ್ಟೇಜ್ ಆಗ್ತದೆ. ರೀಸೆಂಟಾಗಿ ಒಂದು ರೂಲ್ ಬಂದಿತ್ತು, ಪೈಲಟ್ಗಳಿಗೆ ಹೆಚ್ಚಿನ ಒಂದು ರೆಸ್ಟ್ ಅವರ್ಸನ್ನು ಕೊಡಬೇಕು ಅಂತ. ಆ ಒಂದು ರೀಸನ್ನಿಂದ ಪೈಲಟ್ಗಳು ಹೆಚ್ಚಿನ ರೆಸ್ಟ್ ಅವರ್ಸನ್ನು ಪಡ್ಕೋತಿದ್ದಾರೆ. ಇದರಿಂದ ಪೈಲಟ್ ಅವೈಲಬಿಲಿಟಿ ಕಡಿಮೆ ಆಗ್ತದೆ. ಆದ್ದರಿಂದ ಈ ಮುಂಚೆನೇ ಅಂದರೆ 1-2 ತಿಂಗಳ ಮುಂಚೆ ಏನು ಫ್ಲೈಟ್ಸ್ಗಳು ಬುಕ್ ಆಗಿರುತ್ತೆ ಆ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತದೆ. ಬಟ್ ಪೈಲಟ್ ಅಸೋಸಿಯೇಷನ್ ಹೇಳ್ತಿರೋದು ಇಂಡಿಗೋ ಸರಿಯಾಗಿ ತಮ್ಮ ಒಂದು ಶೆಡ್ಯೂಲನ್ನು ಮ್ಯಾನೇಜ್ ಮಾಡ್ತಿಲ್ಲ. ಆ ಒಂದು ರೀಸನ್ನಿಂದ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ. ಸೊ ಇದರ ಬಗ್ಗೆ ಈಗ DGCA ಒಂದು ಇನ್ವೆಸ್ಟಿಗೇಷನನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಒಂದು ನ್ಯೂಸ್ ಬಂದಿದ್ದರಿಂದ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇಂಡಾಲ್ಕೋ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 0.6% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಮಾರುತಿ ಸುಜುಕಿ ಆಲ್ ಟೈಮ್ ಹೈ ಲೆವೆಲ್ಸ್ನಿಂದ ಸ್ವಲ್ಪ ಮಟ್ಟಿಗೆ ಕರೆಕ್ಟ್ ಆಗ್ತದೆ. ಕೋಟಕ್ ಮಹೀಂದ್ರಾ ಬ್ಯಾಂಕಲ್ಲಿ ಕೂಡ 0.5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೈಟನ್ ಕೂಡ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. ಇವತ್ತು ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳು ಫೋಕಸ್ನಲ್ಲಿ ಇತ್ತು. ಭಾರತ್ ಡೈನಮಿಕ್ಸ್, ಭಾರತ್ ಎಲೆಕ್ಟ್ರಾನಿಕ್ಸ್, HAL ಕೂಡ ಬೆಳಗಿನ ಸೆಷನಲ್ಲಿ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಇದಕ್ಕೆ ರೀಸನ್ ಪುತಿನ್ ಅವರು ಭಾರತದ 2 ದಿನದ ಪ್ರವಾಸವನ್ನು ಮಾಡ್ತಾರೆ. ಈ ಒಂದು ಪ್ರವಾಸದಲ್ಲಿ ಸಾಕಷ್ಟು ಡಿಫೆನ್ಸ್ ಡೀಲ್ಗಳು ಸೈನ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಮೇಜರ್ ಆಗಿ HAL, ಭಾರತ್ ಡೈನಮಿಕ್ಸ್ ಹಾಗೆ BLನೊಂದಿಗೆ ಸಾಕಷ್ಟು ಡೀಲ್ ರಷ್ಯನ್ ಕಂಪನೀಸ್ಗಳು ಸೈನ್ ಮಾಡುವಂಥ ಚಾನ್ಸಸ್ ಇದೆ. ಸೊ ಇಂಡಿಯನ್ ಕಂಪನಿಗಳು ರಷ್ಯಾದ ಡಿಫೆನ್ಸ್ ಕಂಪನಿಗಳ ಜೊತೆಯಲ್ಲಿ ಸೇರಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು. ಅದು ಇಂಡಿಯನ್ ಡಿಫೆನ್ಸ್ ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಸೊ ಈ ಒಂದು ನ್ಯೂಸ್ ಇದ್ದಿದ್ದರಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಎಸ್ಪೆಷಲಿ ಭಾರತ್ ಡೈನಮಿಕ್ಸ್, BL ಹಾಗೆ HAL ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನೋಡಬೇಕಾಗುತ್ತೆ ಯಾವ ರೀತಿಯ ಅನೌನ್ಸ್ಮೆಂಟ್ಗಳು ಬರ್ತಾ ಹೋಗುತ್ತೆ ಅಂತ. ಅದರ ಬೇಸಿಸ್ ಮೇಲೆ ಈ ಸ್ಟಾಕ್ಗಳು ರಿಯಾಕ್ಷನನ್ನು ಕೊಡ್ಬೋದು. ಸೊ ಡಿಫೆನ್ಸ್ ಡೀಲ್ಸ್ ಅಷ್ಟೇ ಅಲ್ಲದೆ ಬೇರೆ ಸೆಕ್ಟರ್ಗಳಲ್ಲಿ ಕೂಡ ಸಾಕಷ್ಟು ಟ್ರೇಡ್ ಡೀಲ್ಸ್ಗಳು ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಓವರ್ ಪುಟಿನ್ ಅವರ ಭೇಟಿ ಖಂಡಿತವಾಗ್ಲೂ ಭಾರತಕ್ಕೆ ಪಾಸಿಟಿವ್ ಆಗುತ್ತೆ. ರಿಲಯನ್ಸ್ ಇಂಡಸ್ಟ್ರೀಸ್ನ ಸಬ್ಸಿಡರಿ ಕಂಪನಿ ರಿಲಯನ್ಸ್ ಸ್ಟ್ರಾಟಜಿಕ್ ಬಿಸ್ನೆಸ್ ವೆಂಚರ್ ಇನ್ನೊಂದು ಕ್ರಿಕೆಟಿಂಗ್ ಟೀಮ್ನಲ್ಲಿ ಸ್ಟೇಕನ್ನು ಬೈ ಮಾಡಿದ್ದಾರೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಮುಂಬೈ ಇಂಡಿಯನ್ಸ್ನ ಓನರ್ ಆಗಿರ್ತಾರೆ. ಹಾಗೆಯೇ ಸಾಕಷ್ಟು ದೇಶಗಳಲ್ಲಿ ಏನು ಕ್ರಿಕೆಟ್ ಲೀಗ್ಸ್ ನಡೆಯುತ್ತೆ ಅಲ್ಲಿ ಮುಂಬೈ ಇಂಡಿಯನ್ಸ್ ಟೀಮನ್ನು ಕೂಡ ಹೊಂದಿದ್ದಾರೆ. ಈಗ ಇಂಗ್ಲೆಂಡ್ನ ಫ್ರಾಂಚೈಸಿ ಕ್ರಿಕೆಟ್ ಏನಿದೆ 100 ಅದರಲ್ಲಿ ಒಂದು ಕ್ರಿಕೆಟ್ ಟೀಮನ್ನು ಇವರು ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಆ ಒಂದು ಕಂಪನಿಯಲ್ಲಿ 49% ಸ್ಟೇಕನ್ನು ರಿಲಯನ್ಸ್ ಪರ್ಚೇಸ್ ಮಾಡಿದ್ದು ಆ ಒಂದು ಕ್ರಿಕೆಟ್ ಟೀಮ್ನ ನೇಮನ್ನು MI ಲಂಡನ್ ಅಂತ ಕೂಡ ಫೈನಲೈಸ್ ಮಾಡಿದ್ದಾರೆ. ಸೊ ಈ ಒಂದು ನ್ಯೂಸ್ ಏನಿದೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಮೀಡಿಯಾ ಸೆಕ್ಟರ್ಗೆ ಬಿಲಾಂಗ್ ಆಗುವಂಥ ನ್ಯೂಸ್ ಆಗಿರುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ಗೂ ಕೂಡ ಈ ರೀತಿಯ ನ್ಯೂಸ್ಗಳು ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಆ ಸೆಗ್ಮೆಂಟ್ನಿಂದ ಹೆಚ್ಚಿನ ರೆವಿನ್ಯೂಸ್ ಕೂಡ ರಿಲಯನ್ಸ್ ಜನರೇಟ್ ಮಾಡ್ತಾ ಹೋಗ್ಬೋದು.
ಪೆಟ್ರೋನೆಟ್ ಎಲ್ ಎನ್ ಜಿ ಸ್ಟಾಕ್ ಪ್ರೈಸ್ನಲ್ಲಿ ಆಲ್ಮೋಸ್ಟ್ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇದಕ್ಕೆ ರೀಸನ್ ಪೆಟ್ರೋನೆಟ್ ಎಲ್ ಎನ್ ಜಿ ONGC ಜೊತೆಯಲ್ಲಿ ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ. ಇದು 15 ವರ್ಷದ ಡೀಲ್ ಆಗಿರುತ್ತೆ. ಸೊ ಏನಿದು ಡೀಲ್ ಅಂದರೆ ಪೆಟ್ರೋನೆಟ್ ಎಲ್ ಎನ್ ಜಿ ಈಥೇನ್ ಸ್ಟೋರೇಜ್ ಟ್ಯಾಂಕ್ಗಳನ್ನು ಬಿಲ್ಡ್ ಮಾಡ್ತಿದ್ದಾರೆ. 1,70,000 ಕ್ಯೂಬಿಕ್ ಮೀಟರ್ನಷ್ಟು ದೊಡ್ಡ ಒಂದು ಟ್ಯಾಂಕ್ ಕೆಪಾಸಿಟಿ ಬಿಲ್ಡ್ ಆಗ್ತಿದೆ. ಇಲ್ಲಿ ONGC ತಮ್ಮ ಸಬ್ಸಿಡರಿಯ ಮೂಲಕ ಈಥೇನ್ಗಳನ್ನು ಬೇರೆ ದೇಶಗಳಿಂದ ಪರ್ಚೇಸ್ ಮಾಡ್ತಾರೆ. ಅದನ್ನು ಪೆಟ್ರೋನೆಟ್ ಎಲ್ ಎನ್ ಜಿ ಸ್ಟೋರ್ ಮಾಡ್ಕೋತಾರೆ. ಸೊ ಈಥೇನ್ನ ಬಳಕೆ ಅಥವಾ ಈಥೇನ್ನ ಆರ್ಡರ್ಸ್ ONGCಗೆ ಸಿಕ್ಕಿದಾಗ ಸೊ ಅವರು ಪೆಟ್ರೋನೆಟ್ ಎಲ್ ಎನ್ ಜಿಯಿಂದ ಸಪ್ಲೈಯನ್ನು ಪಡ್ಕೋತಾರೆ. ಸೊ ಪೆಟ್ರೋನೆಟ್ ಎಲ್ ಎನ್ ಜಿ ಒಂದು ಸ್ಟೋರೇಜ್ ಯೂನಿಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಡೀಲ್ ಸೈನ್ ಆದ ನ್ಯೂಸ್ನಿಂದ ಪೆಟ್ರೋನೆಟ್ ಎಲ್ ಎನ್ ಜಿ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ONGC ಈ ಒಂದು ಸ್ಟೋರೇಜನ್ನು ಪಡ್ಕೊಳ್ಳೋದಕ್ಕೆ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಅದು ಪೆಟ್ರೋನೆಟ್ ಎಲ್ ಎನ್ ಜಿಯ ರೆವೆನ್ಯೂ ಆಗಿರುತ್ತೆ. RVNL ಕಂಪನಿಗೆ 145 ಕೋಟಿಯ ಆರ್ಡರ್ ಸಿಕ್ಕಿದೆ. ಸದರ್ನ್ ರೈಲ್ವೆ ಕಡೆಯಿಂದ ಕಂಪನಿ ಈ ಒಂದು ಆರ್ಡರ್ನ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಬಟ್ ಒಂದು ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿಯಲ್ಲಿ ರೈಲ್ಟೆಲ್ ಕಂಪನಿಗೆ ಕೂಡ ಒಂದು ಆರ್ಡರ್ ಸಿಕ್ಕಿದೆ. 48 ಕೋಟಿಯ ಆರ್ಡರ್ನ ಮುಂಬೈ ಮೆಟ್ರೋ ಅಥಾರಿಟಿ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಈ ನ್ಯೂಸ್ನಿಂದ ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿತ್ತು, ಬಟ್ ಇಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಫ್ಲಾಟ್ ಆಗೇನೆ ರೈಲ್ಟೆಲ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಸೊ 1.7% ಪಾಸಿಟಿವ್ ಸೈಡ್ನೊಂದಿಗೆ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್ ಒಂದು ಪ್ರೈವೇಟ್ ಲೆಂಡರ್ನೊಂದಿಗೆ ಇಂಡಸ್ಇಂಡ್ ಬ್ಯಾಂಕ್ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡು ಲೆಂಡಿಂಗ್ ಬಿಸ್ನೆಸ್ಗೆ ಎಂಟರ್ ಆಗ್ಬೋದು ಅನ್ನುವಂಥ ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇಂಡಸ್ಇಂಡ್ ಬ್ಯಾಂಕ್ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಆ ರೀತಿಯ ಯಾವುದೇ ಒಂದು ಪ್ಲಾನ್ ಇಲ್ಲ ಅಂತ ಕ್ಲಾರಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಈ ರೀಸನ್ನಿಂದ ಸ್ಟಾಕ್ನಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು, ಬಟ್ ಸ್ಟಿಲ್ ಪಾಸಿಟಿವ್ ಆಗಿ ಇಂಡಸ್ಇಂಡ್ ಬ್ಯಾಂಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. BML ಕಂಪನಿಗೆ ಕೂಡ ಆರ್ಡರ್ ಸಿಕ್ಕಿದೆ. 157 ಕೋಟಿಯ ಆರ್ಡರ್ನ ರೈಲ್ ಮೇಂಟೆನೆನ್ಸ್ ಪ್ರಾಜೆಕ್ಟ್ಗೆ ಕಂಪನಿ ಪಡ್ಕೊಂಡಿದ್ದಾರೆ. ರೀಸೆಂಟಾಗಿ 414 ಕೋಟಿಯ ಆರ್ಡರ್ ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ BMRCLನ ಕಡೆಯಿಂದ ಕೂಡ ಇವರಿಗೆ ಸಿಕ್ಕಿತ್ತು. ಸೊ ನಮ್ಮ ಮೆಟ್ರೋ ಫೇಸ್ 2 ಪ್ರಾಜೆಕ್ಟ್ಸ್ಗೆ ಸಪ್ಲೈ ಮಾಡೋದಕ್ಕೆ ಕಾಂಟ್ರಾಕ್ಟನ್ನು BML ಪಡ್ಕೊಂಡಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ BMLಗೆ ಸಿಗ್ತದೆ. ಬಟ್ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಅಷ್ಟಾಗೇನು ಪಾಸಿಟಿವ್ ಸೈಡ್ ನೋಡೋದಕ್ಕೆ ಸಿಗಲಿಲ್ಲ. ಬೆಳಿಗ್ಗೆ ಆರ್ಡರ್ನ ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಇದ್ರೂ ಕೂಡ ಫ್ಲಾಟ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಕೇನ್ಸ್ ಟೆಕ್ನಾಲಜೀಸ್ನಲ್ಲಿ ರೀಸೆಂಟಾಗಿ ಒಂದು ಬ್ರೋಕರೇಜ್ ಹೌಸ್ 7,000 ಟಾರ್ಗೆಟ್ಸನ್ನು ಕೊಟ್ಟಿದ್ರು. ಬಟ್ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ 6.5% ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರೈಸ್ ಮಾಡಿರುವಂಥ ಒಂದು ಫ್ಲಾಗ್ ಆಗಿರುತ್ತೆ. ಸೊ ರೀಸೆಂಟಾಗಿ ಕೇನ್ಸ್ ಟೆಕ್ನಾಲಜೀಸ್ನ ಸಬ್ಸಿಡರಿ ಕೆಲವೊಂದಿಷ್ಟು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಅದರ ಬಗ್ಗೆ ಸರಿಯಾಗಿ ಫಿನಾನ್ಷಿಯಲ್ ಫೈಲಿಂಗ್ ಆಗಿಲ್ಲ ಅನ್ನೋದು ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ರೆಡ್ ಫ್ಲಾಗ್ ಆಗಿರುತ್ತೆ. ಸೊ ಸರಿಯಾಗಿ ಫಿನಾನ್ಷಿಯಲ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸ್ಕ್ರೂಟಿನಿ ಬರ್ಬೋದು. ಸೊ ಆ ರೀತಿಯ ರೆಡ್ ಫ್ಲಾಗ್ಸ್ ಇದೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ರಿಪೋರ್ಟನ್ನು ಕೊಟ್ಟಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ಕಂಪನಿ ಕ್ಲಾರಿಫಿಕೇಷನ್ಸನ್ನು ಕೊಡಬೇಕಾಗುತ್ತೆ. ಸರಿಯಾದ ಪ್ರೂಫ್ಸ್ಗಳನ್ನು ಪ್ರೊವೈಡ್ ಮಾಡಿದಾಗ ಮತ್ತೆ ಸ್ಟಾಕ್ ರಿಕವರ್ ಆಗುತ್ತೆ. ಬಟ್ ಈ ರೀತಿಯ ಬ್ರೋಕರೇಜ್ ರಿಪೋರ್ಟ್ಸ್ಗಳು ಸ್ವಲ್ಪ ಮಟ್ಟಿಗೆ ಕಂಪನಿಗೆ ನೆಗೆಟಿವ್ ಆಗುತ್ತೆ. ಸೊ ಕೇನ್ಸ್ ಟೆಕ್ನಾಲಜಿ ಸ್ಟಾಕನ್ನು ಹೋಲ್ಡ್ ಮಾಡ್ತಿದ್ರೆ ಸದ್ಯಕ್ಕೆ ಪ್ಯಾನಿಕ್ನಲ್ಲಿ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಕಂಪನಿಯ ಕ್ಲಾರಿಫಿಕೇಷನ್ಸ್ಗೆ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ನ ತಗೋಬೇಕಾಗುತ್ತೆ. ಈ ಒಂದು ರಿಪೋರ್ಟ್ ಸುಳ್ಳು ಅನ್ನುವಂಥ ನ್ಯೂಸ್ ಏನಾದರೂ ಬಂದರೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಗೇನ್ ಆಗ್ಬೋದು. ಬಯೋಕಾನ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 6% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಕಂಪನಿ ತಮ್ಮ ಸಬ್ಸಿಡರಿಯಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಆಗಿರುತ್ತೆ. ಬಯೋಕಾನ್ ಬಯೋಲಾಜಿಕ್ಸ್ ಅನ್ನುವಂಥ ಸಬ್ಸಿಡರಿ ಕಂಪನಿಯಲ್ಲಿ ಅಡಿಷನಲ್ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಅನ್ನುವಂಥ ನ್ಯೂಸ್ ಬಂದಿದೆ. ಸೊ ಈ ಒಂದು ನ್ಯೂಸ್ ಸ್ವಲ್ಪ ಮಟ್ಟಿಗೆ ಬಯೋಕಾನ್ಗೆ ನೆಗೆಟಿವ್ ಆಗ್ಬೋದು ಅನ್ನೋದು ಇನ್ವೆಸ್ಟರ್ಸ್ಗಳ ವ್ಯೂ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. IPOಗಳ ವಿಚಾರಕ್ಕೆ ಬಂದಾಗ ಮೀಶೋನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತಿದೆ. ಸ್ವಲ್ಪ ಪ್ರೀಮಿಯಂ ಡೌನ್ ಆಗಿದ್ರೂ ಕೂಡ ಈಗಲೂ ಕೂಡ 40% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದ್ದು ಈಗಲೂ ಕೂಡ ಪ್ರತಿ ಲಾಟ್ನ ಮೇಲೆ ₹6,000 ಪ್ರಾಫಿಟ್ ಎಸ್ಟಿಮೇಷನ್ ಕಾಣಿಸ್ತಿದೆ. ನಾಳೆ ಅಂದರೆ ಡಿಸೆಂಬರ್ 5 ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಒಳ್ಳೆಯ ಒಂದು ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿದೆ. ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೋಬೋದಾಗುತ್ತೆ. ಅಕಸ್ಮಾತ್ ಅಲಾಟ್ಮೆಂಟ್ ಸಿಕ್ಕಿದ್ರೆ ಒಳ್ಳೆಯ ಒಂದು ಪ್ರಾಫಿಟ್ಸ್ಗಳನ್ನು ಕೂಡ ತೊಗೋಬೋದು. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಲಿಸ್ಟಿಂಗ್ ಬರಲಿಲ್ಲ ಅಂದರೂ ಕೂಡ ಲಿಸ್ಟ್ ಆದಮೇಲೆ ಸ್ಟಾಕ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ಬೋದು. QIB ಇಂಟ್ರೆಸ್ಟ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಕಂಪನಿ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದ್ರೂ ಕೂಡ ಸೊ ಫ್ಯೂಚರ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್ಗಳನ್ನು ಗಮನದಲ್ಲಿ ಇಟ್ಕೊಂಡು QIB's ಇಂಟ್ರೆಸ್ಟನ್ನು ತೋರಿಸ್ತಿದ್ದಾರೆ. QIB ಪೋರ್ಷನ್ 2ನೇ ದಿನವೇ 7 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. 75%ನಷ್ಟು ಆಫರ್ ಇದ್ದು ಇಷ್ಟು ಸಬ್ಸ್ಕ್ರಿಪ್ಷನ್ ಬಂದಿರೋದು ಒಂದು ಪಾಸಿಟಿವ್ ಸೈನೇ ಆಗಿರುತ್ತೆ. ಕೊನೆ ದಿನ ಇನ್ನೂ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಬರ್ಬೋದು. ಆ್ಯಂಕರ್ ಬುಕ್ನಲ್ಲಿ ಕೂಡ ಸಾಕಷ್ಟು ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಮೀಶೋ IPOನಲ್ಲಿ ಬಂದಿತ್ತು. ರಿಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 10 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 15ರಿಂದ 16 ಟೈಮ್ ಸಬ್ಸ್ಕ್ರಿಪ್ಷನ್ ಬರುವಂಥ ಚಾನ್ಸಸ್ಗಳು ಇದ್ದು ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಖಂಡಿತವಾಗ್ಲೂ ಲಕ್ಕನ್ನು ಟೆಸ್ಟ್ ಮಾಡ್ಬೋದು.
ಏಕ್ವಸ್ IPOನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಇದೆ. 41 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದ್ದು ಇಲ್ಲೂ ಕೂಡ 33% ಲಿಸ್ಟಿಂಗ್ ಗೇನ್ ಎಸ್ಟಿಮೇಷನ್ಸ್ ಇರುತ್ತೆ. ಬಟ್ ಇಲ್ಲಿ QIP ಸಬ್ಸ್ಕ್ರಿಪ್ಷನ್ 0.7 ಟೈಮ್ನಷ್ಟು ಮಾತ್ರ ಬಂದಿದೆ. ರಿಟೇಲ್ ಕ್ಯಾಟಗರಿ ಆಲ್ರೆಡಿ 35 ಟೈಮ್ನ ಅರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದ್ದು ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಡಿಮೆ ಕಾಣಿಸುತ್ತೆ. ಎಂಪ್ಲಾಯಿ ಕ್ಯಾಟಗರಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದಿದೆ. ವಿದ್ಯಾ ವೈರ್ಸ್ ಲಿಮಿಟೆಡ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ 5 ರಿಂದ 6 ರೂಪಾಯಿ ಕಾಣಿಸ್ತಿದೆ. ಬಟ್ ಸ್ಟಿಲ್ 10 ರಿಂದ 11% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ರಿಟೇಲ್ ಕ್ಯಾಟಗರಿ ಇಲ್ಲೂ ಕೂಡ 12 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸಣ್ಣ ಸೈಜ್ನ IPO ಆಗಿರುತ್ತೆ. ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಇಂಟ್ರೆಸ್ಟ್ ಜನರೇಟ್ ಆಗ್ತದೆ. ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವನ್ನು ಇಟ್ಕೋತೀರಾ ಅಂದರೆ IPOನಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಜಸ್ಟ್ ಲಿಸ್ಟಿಂಗ್ ಗೇನ್ ಪರ್ಸ್ಪೆಕ್ಟಿವ್ಸ್ ಇದ್ದರೆ ನಾಳೆ ನೀವು ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡ್ಬೋದು. 6 ರಿಂದ 7 ರೂಪಾಯಿಯ ಪ್ರೀಮಿಯಂ ಇದ್ರೂ ಕೂಡ ಒಂದು ಲಿಮಿಟೆಡ್ ಲಿಸ್ಟಿಂಗ್ ಗೇನ್ಸ್ಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಅಲಾಟ್ಮೆಂಟ್ನ ಚಾನ್ಸಸ್ ಕಡಿಮೆನೇ ಕಾಣಿಸ್ತಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.